ನಮಸ್ಕಾರ ವೀಕ್ಷಕರೇ, ಕೆಯುಡಿ ನ್ಯೂಸ್ಗೆ ಸ್ವಾಗತ. ನಾನು ದಿನೇಶ್ ಗೌಡ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿ ಕೂಟದ ವತಿಯಿಂದ 2025-26ನೇ ಸಾಲಿನ ಅಂತರ್ವಲಯ ಯುವಜನೋತ್ಸವವನ್ನು ಜನವರಿ 30 ಹಾಗೂ 31ರಂದು 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಯುವಜನೋತ್ಸವದಲ್ಲಿ ಭಾಗಿಯಾಗುವ ಎಲ್ಲರಿಗೂ ಕೂಡ ಕರ್ನಾಟಕ ವಿಶ್ವವಿದ್ಯಾಲಯದ ಆಡಳಿತ ವರ್ಗ ಹಾಗೂ ಕಾರ್ಯಕ್ರಮದ ಸಂಘಟಕರು ಸ್ವಾಗತವನ್ನು ಕೋರಿದ್ದಾರೆ. ಬನ್ನಿ ಹಾಗಾದರೆ ಅವರು ಏನು ಹೇಳಿದ್ದಾರೆ ಕೇಳೋಣ. ಉತ್ತರ ಕರ್ನಾಟಕದ ಭಾಗದಲ್ಲಿ ಇರುವ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಶ್ರೀಮಂತವಾದಂಥ ಒಂದು ಸಾಂಸ್ಕೃತಿಕ ಭವ್ಯ ಪರಂಪರೆ ಇದೆ. ವಿದ್ಯಾರ್ಥಿಗಳಲ್ಲಿ ಇಂಥದ್ದೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅವರಲ್ಲಿ ಮಾನವೀಯ ಮೌಲ್ಯಗಳನ್ನು ಹುಡುಕಾಟುವುದಕ್ಕಾಗಿ ಇಂಥ ಯುವಜನೋತ್ಸವಗಳ ಅಗತ್ಯವನ್ನು ಮನಗೊಂಡು ಈಗ ಅಂತರ್ವಲಯದ ಯುವಜನೋತ್ಸವಕ್ಕಾಗಿ ಜನವರಿ 30-31 ದಿನಾಂಕವನ್ನು ನಿಗದಿಪಡಿಸಿದೆ. ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ಅಂತರ್ವಲಯ ಯುವಜನೋತ್ಸವಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯದ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂಟರ್ ಜೋನಲ್ ಯೂತ್ ಫೆಸ್ಟಿವಲಲ್ಲಿ ಭಾಗವಹಿಸತಕ್ಕಂತಹ ಧಾರವಾಡ, ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಂದ ಆಗಮಿಸುತ್ತಿರುವ ಪಾರ್ಟಿಸಿಪೆಂಟ್ಸ್ಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಸೊ ಆಲ್ ದಿ ಬೆಸ್ಟ್ ಟು ಎವ್ರಿ ಒನ್. ಹೀಗೆ ಬರುವ 30 ಹಾಗೂ 31ರಂದು ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸಾಂಸ್ಕೃತಿಕ ಹಬ್ಬ ಅಂತಾನೆ ನಾವು ಹೇಳಬಹುದು. ಈ 4 ವಲಯ ಮಟ್ಟದ ಯುವ ಜನೋತ್ಸವದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು 29 ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯದ ಪರವಾಗಿ, ವಿದ್ಯಾರ್ಥಿ ಕಲ್ಯಾಣ ವಿಭಾಗದ ಪರವಾಗಿ ಹಾಗೂ ಜಿಮ್ಖಾನಾ ವಿಭಾಗದ ಪರವಾಗಿ ಸಂತೋಷಪೂರ್ವಕ ಸ್ವಾಗತ ಕೋರುತ್ತಾ ಈ ಯುವ ಜನೋತ್ಸವ ಯಶಸ್ವಿಯಾಗಲಿ ಅಂತೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ವಿಶ್ವವಿದ್ಯಾನಿಲಯ ಇಂಟರ್ ಜೋನಲ್ ಅಂತರ್ ವಲಯ ಯುವಜನೋತ್ಸವವನ್ನು ಇದೇ ತಿಂಗಳು ಅಂದರೆ ಜನವರಿ 30-31ನೇ ತಾರೀಕಿನಂದು 2 ದಿನಗಳಲ್ಲಿ ಇರುತ್ತದೆ. ಈ ಯುವಜನೋತ್ಸವದಲ್ಲಿ ಸುಮಾರು 500-600 ಜನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಈ ಝೋನಲ್ಲಿ ಗದಗ ಝೋನ್ದಿಂದ, ಧಾರವಾಡ ಝೋನ್ದಿಂದ ಮತ್ತು ಉತ್ತರ ಕನ್ನಡ ಝೋನ್ದಿಂದ ಮತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಿಂದ ಒಟ್ಟು 4 ವಲಯದಿಂದ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮತ್ತು ಈ ಝೋನಲ್ಲಿ ಒಟ್ಟು 29 ಬೇರೆ ಬೇರೆ ಇವೆಂಟ್ಗಳು 4 ಹಾಲ್ಗಳಲ್ಲಿ ನಡೀತದೆ. ಸೊ ಎಲ್ಲ ಪಾಲ್ಗೊಳ್ತಕ್ಕಂಥ ಎಲ್ಲ ಸ್ಪರ್ಧಾಳುಗಳಿಗೆ ಕರ್ನಾಟಕ ವಿಶ್ವವಿದ್ಯಾನಿಲಯದ ಜಿಮ್ಖಾನ್ ವತಿಯಿಂದ ಶುಭಾಶಯನ ಕೋರ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಆಗಿರುವ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇದೇ ಜನವರಿ ತಿಂಗಳ 30-31ನೇ ದಿನಾಂಕದಂದು ಅಂತರ್ ವಲಯ ಮಟ್ಟದ ಯುವಜನೋತ್ಸವವನ್ನು ಆಯೋಜನೆ ಮಾಡಲಾಗಿದೆ. 4 ವಲಯ ಮಟ್ಟದ ಯಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂತಹ ವಿಜೇತರು ಈ ಅಂತರ್ ವಲಯ ಮಟ್ಟದ ಸ್ಪರ್ಧೆಗಳಲ್ಲಿ, ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿದ್ದಾರೆ. ಸೊ ಹಾಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು, ಕುಲಸಚಿವರು ಆಡಳಿತ ಮತ್ತು ಕುಲಸಚಿವರ ಮೌಲ್ಯಮಾಪನ ಮತ್ತು ಎಲ್ಲ PG ಜಿಮ್ಖಾನದ ಸೆಕ್ರೆಟರಿಗಳ ಪರವಾಗಿ ನಾನು ಎಲ್ಲ ಸ್ಪರ್ಧಾಳುಗಳನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅಂತರ್ವಲಯ ಯುವಜನೋತ್ಸವ 2026 ಇದೇ ತಿಂಗಳ 30 ಮತ್ತು 31ನೇ ತಾರೀಕಲ್ಲಿ ನಡೀತಾ ಇದೆ. ತಮ್ಮೆಲ್ಲರನ್ನೂ ಇದಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸೊ ಬಂದು ಹಾರೈಸಿ, ಬಂದು ಭಾಗವಹಿಸಿ, ಬಂದು ವೀಕ್ಷಿಸಿ, ಸಂತೋಷವನ್ನು ಹಂಚಿಕೊಳ್ಳಿ, ಸಂತೋಷವನ್ನು ಸಂಭ್ರಮಿಸಿ ಎಲ್ಲರಿಗೂ ಅಭಿನಂದಿಸುತ್ತಾ ಎಲ್ಲರನ್ನೂ ನಾವು ಸ್ವಾಗತಿಸ್ತಾ ಇದ್ದೀವಿ. ಧನ್ಯವಾದಗಳು. ಇದೇ ಈ ಹೊತ್ತಿನ ಕೆಯುಡಿ ನ್ಯೂಸ್ ವಿಶೇಷ. ನಿರಂತರ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಯುಡಿ ನ್ಯೂಸ್ ಧಾರವಾಡ.